ನಮಸ್ಕಾರ. ಕಳೆದ ನನ್ನ ವಿಡಿಯೋದಲ್ಲಿ ನಾನು RSS ಬಗ್ಗೆ ಒಂದಿಷ್ಟು ವಿಷಯ ಮಾತಾಡ್ತೀನಿ ಅಂತ ಹೇಳಿದ್ದೆ. RSS ಒಂದು ರಾಷ್ಟ್ರೀಯ ಸಂಘಟನೆ ಎಂದು ಹೇಳ್ತಾರೆ. ಇವತ್ತಿನವರೆಗೆ ಇದರ 100 ವರ್ಷಗಳ ಸ್ಥಾಪನೆಯಾದಾಗಿನಿಂದ ಇವತ್ತಿನವರೆಗೆ ಒಂದೇ ಒಂದು ಬಾರಿ ಎಲ್ಲಿಯಾದರೂ ಇದರದ್ದು ಒಂದು ಲೆಟರ್ ಹೆಡ್ ಯಾರಾದರೂ ನೋಡಿದ್ದೀರಾ? ನಾನಂತೂ ನೋಡಿಲ್ಲ. ಲೆಟರ್ ಹೆಡ್ ಇರಲಾರ್ದಂಥ ಒಂದು ಸಂಘಟನೆ ಅದು ಯಾವ ರೀತಿಯಾಗಿ ತನ್ನ ಕಾರ್ಯಚಟುವಟಿಕೆಗಳನ್ನು ಒಬ್ಬರಿಗೊಬ್ಬರು ಪರಸ್ಪರ ಸಂಪರ್ಕಿಸುತ್ತಾ ಸಮಾಜದಲ್ಲಿ ಸರ್ಕಾರದಲ್ಲಿ ಒಂದು ತನ್ನ ಕಾರ್ಯಚಟುವಟಿಕೆಗಳನ್ನು ನಡೆಸುತ್ತದೆ ಅರ್ಥವಾಗ್ತಾ ಇಲ್ಲ. ಇತ್ತೀಚೆಗೆ ನಮ್ಮ ಮಾಜಿ DCM ಅಶೋಕ್ ಒಂದು ಮಾತು ಹೇಳ್ತಾರೆ, ಸಂಘ ನೋಂದಣಿ ಮಾಡಿಸ್ಬೇಕಂತ ಎಲ್ಲಿಯಾದರೂ ಕಾನೂನು ಕಾಯ್ದೆ ಇದೆಯೇನು ಅಂತ. ಸ್ವಾಮಿ, ಸರ್ಕಾರದಲ್ಲಿ DCM ಆಗಿದ್ದವರು ಸ್ವಲ್ಪ ನಿಮ್ಮ ಯೋಗ್ಯತೆಗೆ ತಕ್ಕಂತೆ ಮಾತಾಡಿ. ಸಂಘಟನೆಗಳು ಸಂಘಗಳು ನೋಂದಣಿ ಆಗಬೇಕಂತ ಕಾನೂನು ಕಾಯ್ದೆ ಇರದೆ ಹೋಗಿದ್ದಲ್ಲಿ ಉಳಿದಂಥ ಎಲ್ಲ ಸಂಘ ಸಂಘಟನೆಗಳಿಗೆ ಈ ನಿರ್ಬಂಧ ಯಾಕೆ ಸ್ವಾಮಿ? ಒಬ್ಬರಿಗೊಂದು ನ್ಯಾಯ, ಇನ್ನೊಬ್ಬರಿಗೊಂದು ನ್ಯಾಯ, ಏನಿದು? ಇದರ ಬಗ್ಗೆ ಇನ್ನೂ ವಿಸ್ತೃತವಾಗಿ ಮುಂದಿನ ವಿಡಿಯೋಗಳಲ್ಲಿ ಮಾತಾಡ್ತೀನಿ.